ಇಲ್ಲಲ್ಲ ಬಂದ್ಗಿಂದ್ಬಿಟ್ಟಾಳು. ದೇಶದಲ್ಲಿ ಪುರುಷರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಭಾರತ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಸುರಕ್ಷತೆಗಾಗಿ ಗಂಡಸರಿಗೂ ಕಾನೂನು ಬರಲೇಬೇಕು. ಗಂಡಸರನ್ನ ಟಾರ್ಗೆಟ್ ಮಾಡ್ಲಾಗ್ತಾ ಇದೆ. ಗಂಡಸರ ನೋವನ್ನ ಕೇಳೋರೆ ಯಾರು ಇಲ್ಲ. ಏನ್ರಿ ಮಾಡ್ತಾ ಇದ್ದೀರಾ? ಅಲ್ಲ, ಅವಾಗಿಂದ ನೋಡ್ತಾ ಇದ್ದೀನಿ, ಅಷ್ಟು ಇಂಟ್ರೆಸ್ಟ್ ಆಗಿ ಕೇಳಿಸ್ಕೊತಾ ಇದ್ದೀರಲ್ಲ. ಅದೇನು ವಿಡಿಯೋ ನೋಡ್ತಾ ಇದ್ದೀರಾ? ಅದೇನು ಕೇಳಿಸ್ಕೊತಾ ಇದ್ದೀರಾ? ಬೇಗ ಹೇಳಿ. ಏನಿಲ್ಲ ಬೇಬಿ, ಏನಿಲ್ಲ, ಜಸ್ಟ್ ಎಜುಕೇಶನಲ್ ವಿಡಿಯೋಸ್ ಅಷ್ಟೇ. ಇಲ್ಲ ಇಲ್ಲ ಇಲ್ಲ, ಏನೋ ಇದೆ, ಅದನ್ನೇ ಅವಾಗಿಂದ ಕೇಳಿಸ್ಕೊತಾ ಇದ್ದೀರಾ. ಅದು ಜಸ್ಟ್ ಅಷ್ಟು ಮುತುವರ್ಜಿ ವಹಿಸಿ ಅಷ್ಟು ಇಂಟ್ರೆಸ್ಟ್ ಆಗಿ ಫುಲ್ ಡೀಟೇಲ್ ಓರಿಯೆಂಟೆಡ್ ಆಗಿ ಕೇಳಿಸ್ಕೊತಾ ಇದ್ದೀರಾ. ಯಾವುದೋ ಕೆಲಸದ್ದು, ಇದು ಆಫೀಸ್ ಏನೋ ಇದೆ. ಕುಡಿ ಕುಡಿ ಕುಡಿ, ಏನಾಗಲ್ಲ, ಕುಡಿ. ದೇಶದಲ್ಲಿ ಪುರುಷರು ಸಾಕಷ್ಟು ನೋವನ್ನು ಅನುಭವಿಸ್ತಾ ಇದ್ದಾರೆ. ಭಾರತ ಸರ್ಕಾರ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಇದು ವಿಷಯ ಇಷ್ಟು ಡೀಪ್ ಪ್ಲಾನ್ ಇದೆ. ಅಯ್ಯೋ ದೇವ್ರೆ, ಇವಾಗ ಅದೇನಾಗುತ್ತೋ. ಅಯ್ಯೋ ನನ್ನ ಕತೆ. ನೋಡ್ರಿ, ಇಷ್ಟು ಜನ ನೀವು ನನ್ನನ್ನು ಅರ್ಥ ಮಾಡ್ಕೊಂಡಿರೋದು ನೋಡಿ. ಗಂಡ ಹೆಂಡತಿ ಸಂಬಂಧ ಅನ್ನೋದು ಒಂದು ಋಣಾನುಬಂಧ. ಅದು 7 ಜನ್ಮಗಳ ಒಂದು ಬಂಧ. ಅದು ಜೀವನದಲ್ಲಿ ಪ್ರೀತಿಗಿಂತ ನಂಬಿಕೆ ಮುಖ್ಯ, ಬಿಲೀಫ್. ಇಷ್ಟೆಲ್ಲ ಡೌಟ್ ಪಡ್ತೀರಲ್ರಿ ನನ್ನ ಮೇಲೆ. ಅಯ್ಯೋ, ಚಿನ್ನದಂತ ಹೇಳ್ತೀನಿ, ನಾನು ಮಿಸ್ಟೇಕ್ ಮಾಡ್ಕೊಂಡ್ಬಿಟ್ನೆ. ಆರಾಮಾಗಿರ್ರಿ. ನನ್ನೇನು ಎಲ್ಲಾರು ಬೇರೆಯವ್ರ ಥರ ಅನ್ಕೊಂಡ್ರ ನೀವು? ಬೇಬಿ, ನಿನ್ನಂತ ಹೆಂಡತಿ ಪಡೆಯೋಕ್ಕೆ ನಾನು ಓಡ್ ಜನ್ಮದಲ್ಲಿ ದಿನಕ್ಕೆ 3 ಸಲ ಪುಣ್ಯ ಮಾಡಿರ್ಬೇಕು ಬೇಬಿ. ಬೇಬಿ, ಏನು ಬೇಬಿ ಇದು? ಒಂಚೂರು ಉಪ್ಪಿಲ್ಲ, ಖಾರ ಇಷ್ಟು ಜಾಸ್ತಿ ಮಾಡಿದ್ಯಾ? ಏನು ಟೇಸ್ಟೇ ಇಲ್ವಲ್ಲ ಬೇಬಿ? ಇಷ್ಟು ದಿನ ಚೆನ್ನಾಗಿ ಮಾಡ್ತಾ ಇದ್ದಲ್ಲ, ಏನಾಯ್ತು? ಹಾಕ್ರಿ, ಇನ್ನೂ ಹಾಕಿ. ಎ ಸೆಕ್ಷನ್ ಹಾಕಿ, ಬಿ ಸೆಕ್ಷನ್ ಹಾಕಿ. ನಿಮ್ಮ ಬ್ರೈನ್ಗೆ ಫಸ್ಟ್ ಸಿ ಸೆಕ್ಷನ್ ಮಾಡಬೇಕು. ಉಪ್ಪು ಜಾಸ್ತಿ ಹಾಕಿಲ್ಲ, ಖಾರ ಜಾಸ್ತಿ ಇದೆ, ಟೇಸ್ಟ್ ಚೆನ್ನಾಗಿಲ್ಲ ಅಂತ ಸೆಕ್ಷನ್ ಹಾಕ್ರಿ. ಅಷ್ಟೊಂದು ನೋಡ್ತಾ ಇದ್ರಲ್ಲ ಅದನ್ನೆಲ್ಲ ಕೂತ್ಕೊಂಡು, ನಾನೆಲ್ಲ ಗಮನಿಸಿದ್ದೀನಿ. 4-5 ಅವರ್ ನೋಡಿದ್ದೀರಾ ವಿಡಿಯೋಗಳ್ನ. ಇವಾಗೆಲ್ಲ ನಾಲೆಜ್ ಗೊತ್ತಾಗಿದೆ ಅಲ್ವಾ? ಕೂತ್ಕೊಂಡು ಇವಾಗ ಅದನ್ನ ಇಂಪ್ಲಿಮೆಂಟ್ ಮಾಡಿ. ಓಕೆ, ಹಾಕಿ. ಇದನ್ನ ನನಗೂ ಗೊತ್ತಿದೆ. ಸೆಕ್ಷನ್ 91.1 ಹಾಕಿ, 91.9 ಹಾಕಿ, ಸೆಕ್ಷನ್ 92.7 ಹಾಕಿ, ಸೆಕ್ಷನ್ 93.5 ಹಾಕಿ ರೀ. ಬೇಕಿದ್ರೆ ಸೆಕ್ಷನ್ ಫೀವರ್ 104 ಹಾಕ್ರಿ. ನಿನ್ಗಿದು ಬೇಕಿತ್ತ ಮಗನೇ?